ಲೈಫ್ ಸ್ಟೈಲ್ ಸರಿಯಾಗಿಲ್ಲ, ಅದಕ್ಕೆ ಈ ಥರದ್ದೆಲ್ಲ ಸಮಸ್ಯೆಗಳು ಬರ್ತಿದೆ ಅಂತ ಗೊತ್ತಿರುತ್ತೆ ಡೆಫಿನೆಟ್ಲಿ ಜನಕ್ಕೆ. ಮಾಡಿಫಿಕೇಶನ್ ಮಾಡ್ಕೋಬೇಕು ಅಂತಲೂ ಅನ್ಕೋತಿರ್ತಾರೆ, ಮಾಡ್ಕೊಂಡಿರಲ್ಲ. ಬಟ್ ನಿಮ್ಮ ಸಜೆಷನ್ ಬಹಳ ಮುಖ್ಯ. ಬೀಯಿಂಗ್ ಅ ಡಾಕ್ಟರ್, ಯಾವ ಥರ ಸಜೆಷನ್ಸ್ ಕೊಡ್ತೀರಿ? ಲೈಫ್ ಸ್ಟೈಲ್ ಚೇಂಜಸ್ ಅಂತಂದರೆ ಯಾವುದೇ ಲೈಕ್ ಈಗ ಶುಗರ್ ತಿಂತಾ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಡಯಾಬಿಟಿಸ್ ಇದೆ ಅಂತ ಗೊತ್ತು, ನಿಮಗೆ ಬರೋ ಚಾನ್ಸಸ್ ಹೆಚ್ಚು ಅಂತ ಗೊತ್ತಾದಮೇಲೆ ಶುಗರ್ ಬರೋದಕ್ಕೆ ಕಾರಣ ಏನು? ನಾನು ಮುಂಚೆ ಹೇಳಿದ್ದೆ, ಸ್ವೀಟ್ಸ್ ಜಾಸ್ತಿ ತೊಗೊಳ್ಳೋದಾದರೂ ಆಗಲಿ, ಸ್ಮೋಕಿಂಗ್ ಹ್ಯಾಬಿಟ್ ಆದರೂ ಆಗಲಿ, ಆಲ್ಕೋಹಾಲ್ ಆಗಲಿ, ಸ್ಟ್ರೆಸ್ ಲೆವೆಲ್ಸ್ ಆದರೂ ಆಗಲಿ, ಫಿಸಿಕಲ್ ಎಕ್ಸಸೈಸ್. ಈಗಿನ ಕಾಲದಲ್ಲಿ ಫಸ್ಟ್ ಥಿಂಗ್ ವಿ ಲ್ಯಾಕ್ ಫಿಸಿಕಲ್ ಆ್ಯಕ್ಟಿವಿಟೀಸ್. ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋಷ್ಟು ಟೈಮ್ ನಮಗಿಲ್ಲ. ಸೊ ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟೀಸ್, ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದು, ಫಿಸಿಕಲ್ ಎಕ್ಸಸೈಸ್ ಮಾಡೋದು, ಆ್ಯಂಡ್ ನಿಮ್ಮ ಊಟನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಜಾಸ್ತಿ ಯಾವುದೇ ಪದಾರ್ಥ ಜಾಸ್ತಿ ತಗೊಳ್ಳೋದು ಶರೀರಕ್ಕೆ ಒಳ್ಳೆಯದಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಇನ್ ಮಾಡ್ರೇಟ್ ಕ್ವಾಂಟಿಟಿ ಇನ್ ಅ ಬ್ಯಾಲೆನ್ಸ್ಡ್ ಫಾರ್ಮ್. ಸೊ ನಿಮಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾದರೆ ಯು ಹ್ಯಾವ್ ಟು ಸ್ಟಾಪ್ ದಿ ಕಂಟೆಂಟ್ಸ್. ಶುಗರ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಯು ಹ್ಯಾವ್ ಟು ಸ್ಟಾಪ್. ಇನ್ಫ್ಯಾಕ್ಟ್ ನಾವು ಡಯಾಬಿಟಿಕ್ ಪೇಷಂಟ್ಗೆ ಈವನ್ ಫ್ರೂಟ್ಸಲ್ಲಿ ಕೂಡ ರಿಸ್ಟ್ರಿಕ್ಷನ್ ಹೇಳ್ತೀವಿ. ಲೈಕ್ ಕ್ಯಾರೆಟ್ ತಿನ್ನಬೇಡಿ, ಲೈಕ್ ಪೊಮೊಗ್ರಾನೇಟ್ ಜಾಸ್ತಿ ತಿನ್ನಬೇಡಿ, ಬೀಟ್ರೂಟ್, ಬಿಕಾಸ್ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಎಸ್, ಬಟ್ ಅದರಲ್ಲಿ ಶುಗರ್ ಕಂಟೆಂಟ್ ಎಷ್ಟಿರುತ್ತೆ? ಬಿಕಾಸ್ ನಿಮಗೆ ಶುಗರ್ ಮೆಟಬಾಲಿಸಮ್ ಹ್ಯಾಂಪರ್ ಆಗಿದೆ, ಶುಗರ್ ಮೆಟಬಾಲಿಸಮ್ ಮುಂಚಿನ ಥರ ಇಲ್ಲ ಅಂತಂದರೆ ಯು ಹ್ಯಾವ್ ಟು ಡೆಫಿನೆಟ್ಲಿ ರೆಡ್ಯೂಸ್ ಯುವರ್ ಶುಗರ್ ಕಂಟೆಂಟ್. ಸೊ ಒಂದು ರೆಡ್ಯೂಸ್ ಮಾಡಿ ಒಂದು ಎಕ್ಸಸೈಸ್ ಎಲ್ಲ ಕರೆಕ್ಟಾಗಿ ಮಾಡಿದರೆ ಡೆಫಿನೆಟ್ಲಿ ಈ ಶುಗರ್ ಲೆವೆಲ್ಸ್ನ ಕಂಟ್ರೋಲಿಗೆ ತರ್ಬೋದು. ಯು ಕ್ಯಾನ್ ಗೆಟ್ ಡಯಾಬಿಟಿಸ್ ಅಂಡರ್ ಕಂಟ್ರೋಲ್. ಬಟ್ ನಾನು ಮುಂಚೆ ಹೇಳಿದಂಗೆ ಇಟ್ ಇಸ್ ನಾಟ್ ಓನ್ಲಿ ಪಾಸಿಬಲ್ ವಿತ್ ಮೆಡಿಕೇಷನ್ ಪ್ಲಸ್ ಲೈಫ್ ಸ್ಟೈಲ್ ಚೇಂಜಸ್. ಆ್ಯಂಡ್ ನೀವು ಸ್ಟ್ರೆಸ್ ಎಷ್ಟು ಬಿಡ್ತೀರಾ, ಎಷ್ಟು ಸ್ಟ್ರೆಸ್ ಫ್ರೀ ಇರ್ತೀರಾ ಅನ್ನೋದು ಕೂಡ ನಿಮಗೆ ಮ್ಯಾಟರ್ ಆಗುತ್ತೆ. ಅಂದರೆ ಸ್ಟ್ರೆಸ್ದೇ ಮೇಜರ್ ರೋಲ್ ಅಂತೀರಾ ಡಯಾಬಿಟಿಸ್ ಬರೋ? ಯಾವ ಪ್ರಾಬ್ಲಮ್ಗಾದರೂ ಆಗಲಿ, ಫಾರ್ ಎನಿ ಚೇಂಜ್ ಇನ್ ದಿ ಬಾಡಿ ಸ್ಟ್ರೆಸ್ ಅನ್ನೋದು ಒಂದು ರೀಸನ್. ಅದು ಯಾವುದಾದ್ರೂ ಆಗಲಿ, ಈಗ ಒಂದು ಘಟನೆ ಏನೋ ನಡೆದಿರುತ್ತೆ, ಸಮ್ ಇನ್ಸಿಡೆಂಟ್ ಇಟ್ ವಿಲ್ ಹ್ಯಾಪನ್. ಸೊ ಅದರಿಂದ ನೀವು ಸ್ಟ್ರೆಸ್ ಆಗಿದ್ರೆ ಅವತ್ತು ನೀವು ಊಟ ಸರಿಯಾಗಿ ಮಾಡಲ್ಲ, ನಂಗೊಂಥರ ಅನಿಸ್ತಾ ಇದೆ, ಊಟ ಮಾಡೋಕ್ಕಾಗಲ್ಲ, ತಿನ್ನಬೇಕು ಅಂತ ಅನಿಸ್ತಾ ಇಲ್ಲ. ಸೊ ಯಾರ್ ಸ್ಟ್ರೆಸ್, ನಿಮ್ಮ ಮೈಂಡಲ್ಲಿ ಏನು ಥಾಟ್ ಇದೆ ಅದು ಇಂಡೈರೆಕ್ಟ್ಲಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಎಫೆಕ್ಟ್ ಆಗಿದೆ. ಸೊ ಯೋರ್ ಅಪಟೈಟ್ ಇಸ್ ಬೀಯಿಂಗ್ ಹ್ಯಾಂಪರ್ಡ್. ಅದು ಏನೇ ಆಗಲಿ, ಸೊ ಇರೋ ಲೈಫ್ನ ಲೈಕ್ ಎಷ್ಟು ಸ್ಟ್ರೆಸ್ ಫ್ರೀ ಆಗಿ ಲೈಫ್ ಲೀಡ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ಎನಿ ಹಾರ್ಮೋನಲ್ ಡಿಸೀಸ್ ಆರ್ ಎನಿ ಪ್ರಾಬ್ಲಮ್ ಒಂದು ಸ್ಪೆಸಿಫಿಕ್ ಕಾರಣದಿಂದ ಶುರು ಆಗುತ್ತೆ. ಸೊ ಯಾವ ಕಾರಣದಿಂದ ಶುರು ಆಗಿದೆ, ನಾವು ಫಸ್ಟ್ ಕ್ಲಿನಿಕ್ಗೆ ಪೇಷಂಟ್ ಬಂದಾಗ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಶುರು ಮಾಡಬೇಕಂದ್ರೆ ಯಾವ ಕಾರಣದಿಂದ ನಿಮಗೆ ಡಯಾಬಿಟಿಸ್ ಶುರು ಆಗಿದೆ, ಸೊ ಒಂದು ಸ್ಪೆಸಿಫಿಕ್ ರೀಸನ್ ಇದೆಯಾ, ಆ ರೀಸನ್ ಇದ್ದರೆ ಏನಿದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಕೂಡ ಮೆಡಿಕೇಶನ್ಸ್ ಚೇಂಜ್ ಆಗುತ್ತೆ. ಆ್ಯಂಡ್ ಯಾವ ಸಿಮ್ಟಮಿಂದ ಬರ್ತಾ ಇದ್ದಾರೆ. ಒನ್ ಪರ್ಸನ್ ಕಮ್ಸ್ ವಿತ್ ಪುವರ್ ವೂಂಡ್ ಹೀಲಿಂಗ್, ಒಬ್ಬರೊಬ್ಬರು ನನಗೆ ನಡಕ ಜಾಸ್ತಿ ಆಗ್ತಾ ಇದೆ, ಊಟ ಮಾಡಿಲ್ಲ ಅಂದರೆ ಕೈಕಾಲು ನಡಕ ಬರ್ತಾ ಇದೆ ಅಂತ ಕೂಡ ಬರ್ತಾರೆ. ಸೊ ಯಾವ ಸಿಮ್ಟಮಿಂದ ಪೇಷಂಟ್ ಬರ್ತಾ ಇದ್ದಾರೆ, ವಾಟ್ ಮೇಡ್ ಯು ಗೋ ಟು ಡಾಕ್ಟರ್ ಟು ನೋ ದಟ್ ಯು ಆರ್ ಡಯಾಬಿಟಿಕ್. ನಾವು ಡಯಾಬಿಟಿಕ್ ಇದೀವಿ 4 ವರ್ಷದಿಂದ ಅಂತಂದರೆ ವಾಟ್ ಮೇಡ್ ಯು ನೋ ದಟ್ ಯು ಹ್ಯಾವ್ ಡಯಾಬಿಟಿಸ್. ರೈಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.